ಏನಾಗಿತ್ತು ಅಂತ ಸ್ವಲ್ಪ ಹೇಳಿ. ಫ್ಲೈಟ್ ಡಿಲೇ ಆಗಿ ನಾವು ರಾತ್ರಿ ದುಬೈ ಟೈಮ್ 9 ಗಂಟೆಗೆ ಅಲ್ಲಿ ಮುಟ್ಟಿದ್ದೇವೆ ಏರ್ಪೋರ್ಟಿಗೆ. 9 ಗಂಟೆಗೆ ಮುಟ್ಟಿ ಸಾಧಾರಣ ಅಲ್ಲಿ ನಮಗೆ ಫಸ್ಟ್ ನಾವು ಲಗೇಜ್ ಕೊಡುವಾಗ ಹೇಳಿದ್ರು 1 ಅವರ್ ಡಿಲೇ ಉಂಟಂತ. ನಾವು ಹೇಳಿ ತೊಂದರೆ ಇಲ್ಲ, 1 ಅವರ್ ಅಲ್ಲ, 1 ಅವರ್ ಡಿಲೇ ಅಂತ ಹೇಳುವಾಗ ತೊಂದರೆ ಇಲ್ಲ ಅಂತ ಹೇಳಿ ಒಳಗೆ ಕುತ್ಕೊಂಡಾಗ ಅಲ್ಲಿ ತುಂಬ ಜನ ಕಾದು ಕುಳಿತಿದ್ದಾರೆ. ಯಾರಿಗೂ ಕೂಡ ಇನ್ಫಾರ್ಮೇಶನ್ ಇಲ್ಲ, ಯಾರು ಕೂಡ ಇದಕ್ಕೆ ಸ್ಪಂದನೆ ಅಂತ ಇಲ್ಲ. ಯಾರಂಡಿ ಎಕ್ಸ್ಪ್ರೆಸ್ನ ಒಂದು ದುರಹಂಕಾರ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಈ ಒಂದು ಸಮಯದಲ್ಲಿ ಅಲ್ಲಿ ಬಂದು ಕುತ್ಕೊಳ್ಳುವಾಗ ನೀವು ಒಂದು ಗ್ಲಾಸ್ ನೀರು ಅಥವಾ ನೀವು ಫುಡ್ ಏನು ತಿಂತೀರಾ, ಇದರ ಬಗ್ಗೆ ಯಾವುದೇ ಆಲೋಚನೆ ಯಾರಿಗೂ ಕೂಡ ಇಲ್ಲ. ತದನಂತರ ನಾವು ಇದರ ಬಗ್ಗೆ ಅಲ್ಲಿ ವಿಚಾರಿಸಿದಾಗ ಯಾರು ಕೂಡ ಬರಲಿಲ್ಲ. ಒಬ್ರು ಬಂದು ಹೇಳಿದ್ರು ಈಗ ಫ್ಲೈಟ್ ಬರ್ತದೆ, ಹಾಗೆ ಹೀಗೆ 2:20ಕ್ಕೆ ಬರ್ತದೆ ಅಂತ ಹೇಳಿದ್ರು. 2:20ಕ್ಕೆ ಬಂದು ನಾವು ವೇಟ್ ಮಾಡ್ತಾ ಇದ್ದೇವೆ. ಆನಂತರ ಹೇಳ್ತಾರೆ 6 ಗಂಟೆ ಆಗ್ತದೆ ಅಂತ. ನಾವು ಹೇಳಿದೆವು 6 ಗಂಟೆ ಆಗ್ತದೆ, ನಮಗೇನು ಫುಡ್ ಬಿಡುವ, ನಾವು ಒಳಗಡೆ ಇದ್ವಿ, ನಮಗೆ ಮಲಗಲಿಕ್ಕಿಲ್ವ, ಎಂತ ಕೂಡ ಇಲ್ಲ. ಬೇರೆ ಫ್ಲೈಟ್ ಆದರೆ ತಕ್ಷಣ ಅವರು ಇದಕ್ಕೆ ಪರಿಹಾರ ಕೊಡ್ತಾರೆ. ಅವರು ತಕ್ಷಣ ನಮ್ಮನ್ನು 1 ಗಂಟೆ 2 ಗಂಟೆ ಇಲ್ಲಿ ಆದರೆ ತಕ್ಷಣ ಹೋಟೆಲ್ಗೆ ಶಿಫ್ಟ್ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿ ಮಾತನಾಡಿದಾಗ ಅವರು ದರ್ಪದಿಂದ ನಮ್ಮ ಹತ್ರ ಮಾತನಾಡ್ತಾರೆ. ಯಾವುದೇ ರೀತಿ ಇದಕ್ಕೆ ಉತ್ತಮ ಸ್ಪಂದನೆ ಮಾಡ್ತಾ ಇಲ್ಲ ಅವರು. ತದನಂತರ ನಾವು ಇವರು ಮಾಡಿದ ಒಂದು ಕುಬುದ್ಧಿ ಅಂತ ಹೇಳ್ಬೋದು. 6 ಗಂಟೆಗೆ ನಾವು ಅವರು ಹೇಳಿದ್ವಿ. ತದನಂತರ ಹೇಳಿದ್ರು ಈಗಲೇ ಬರ್ತದೆ ಫ್ಲೈಟ್, ನೀವು ಹೋಗಿ ಅಂತ ಹೇಳಿದ್ರು. ನಮಗೆ ತುಂಬ ಖುಷಿ ಆಯಿತು. ಯಾಕೆಂದ್ರೆ ಹೇಳಿದ್ರೆ 6 ಗಂಟೆಗೆ ಹೇಳಿದ ಫ್ಲೈಟಿಗೆ 3 ಗಂಟೆ ಹೋಗ್ತಾ ಅಲ್ಲ, 3 ಗಂಟೆ ನಮ್ಮನ್ನು ಅಲ್ಲಿಂದ ನೇರ ಅವರು ಚೆಕ್ಕಿಂಗ್ ಎಲ್ಲ ನಂತರ ಫ್ಲೈಟಲ್ಲಿ 2.5 ಗಂಟೆ ಅವರು ಫ್ಲೈಟಲ್ಲಿ ಕುಳಿಸಿದ್ರು. ಇದಕ್ಕಿಂತ ಒಂದು ದೊಡ್ಡ ಅಮಾನವೀಯ, ಇದು ಮಾನವೀಯತೆ ಅಲ್ಲ, ಅಮಾನವೀಯ ವರ್ತನೆ ಆಗಿದೆ. ನಮಗೆ ಇದರ ಬಗ್ಗೆ ತುಂಬ ದುಃಖವಾಗಿದೆ. ಇದರ ಬಗ್ಗೆ ಇಲ್ಲಿ ನಾವು ಊರಿಗೆ ಬಂದು ಇದರ ಬಗ್ಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಇದ್ದೇವೆ ಅಂತ ಅಲ್ಲಿ ದುಬೈಯಲ್ಲಿ ಕೂಡ ನಾವು ತುಂಬ ಶಾರ್ಟ್ ಮಾಡಿ ಹೇಳಿದ್ದೇವೆ ಅವರಿಗೆ. ಆದರೆ ಇಂಥ ಒಂದು ನಿಷ್ಕೃಷ್ಟ ಅಧಿಕಾರಿ ವರ್ಗ ಇರುವಂತಹ ಈ ಒಂದು ಏರ್ ಇಂಡಿಯಾವನ್ನು ಈ ಒಂದು ಕೃತ್ಯ ನಮಗೆ ತುಂಬ ಬೇಸರವಾಗಿದೆ. ಇದಕ್ಕಾಗಿ ನಾನು ಎಲ್ಲರಿಗೆ ನಮ್ಮ ಬಂದ ಹೊತ್ತಿ ಎಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವರೆಲ್ಲರಿಗೆ ಅವರ ಕುಟುಂಬದವರಿಗೆ ಕೂಡ ಇದರಿಂದ ತುಂಬ ತೊಂದರೆ ಆಗಿದೆ. ಹೇಳಿ ಸರ್, ಹೇಳಿ. നമ്മൾ ഇന്നലെ വൈകുന്നേരം 6 മണിക്ക് എയർപോർട്ടിൽ കയറിയ അബുദാബി എയർപോർട്ട്. നമുക്ക് ഇന്നലെ ഫസ്റ്റ് അവർ പറഞ്ഞതെന്ന് വെച്ചാൽ 11:40 പോകേണ്ട ഫ്ലൈറ്റാണ്. അത് വന്നത് 12:40 പോകുന്നു പറഞ്ഞു. പിന്നെ പറഞ്ഞു 2:20 പോകുന്നു. പിന്നെ പറഞ്ഞു 3 മണിക്ക് പോകുന്നു. ലാസ്റ്റ് അവർ വിട്ടത് 6 മണി, കറക്റ്റ് 6 മണിക്കാണ് പിന്നെ ദുബൈ എന്നത് ടേക്ക് ഓഫ് ചെയ്തത്. ഇപ്പോൾ ഇവിടെ എത്തിയത് ഏകദേശം 12 മണിക്കൂറോളം ലേറ്റായിട്ടാണ് ഇപ്പോൾ വന്നത്. വളരെ ബുദ്ധിമുട്ടായി എല്ലാ ജനങ്ങളും എല്ലാ യാത്രക്കാരും വളരെ വിഷമിച്ചിട്ടുള്ളത്. കുട്ടികളടക്കം വെള്ളം പോലും കിട്ടാതെ വളരെയധികം ബുദ്ധിമുട്ടി എയർപോർട്ടിൽ നിന്ന്. ഒരു ഫ്ലൈറ്റിൽ എത്ര പേരുണ്ട്? ഏകദേശം ഒരു 150ഓളം പേരുണ്ട്. ഏകദേശം ഫുള്ളായിരുന്നു ഫ്ലൈറ്റ്. അത്രയും കുട്ടികൾ വളരെയധികം ബുദ്ധിമുട്ടി. എന്ന് പറഞ്ഞാൽ ഇതില്ല, മറ്റേ എയർ ഹോസ്റ്റില്ലാന്നും പറഞ്ഞിട്ടാണ് അവർ ലേറ്റാക്കിയത്. ആദ്യം ഫസ്റ്റ് 1 അവർ അവർ പറഞ്ഞു പിന്നെ എന്തോ പ്രോബ്ലമാണ്, അവിടെ മഴ പെയ്തിരുന്നു. മഴക്കിൻ്റെ പ്രശ്നമായതുകൊണ്ട് അതങ്ങനെ പോയി. 1 മണിക്കൂർ കഴിഞ്ഞപ്പോൾ വീണ്ടും വരുന്ന ആൾ വന്നില്ല, ഇതാണ് ലൈറ്റാണ്, ഷാർജാത്തുണ്ട്. പിന്നെ 4:10 ആകുമ്പോൾ അവർ പറയുന്നുണ്ട് എയർ ഹോസ്റ്റിലാണ്ട് പ്ലെയിൻ എടുക്കാൻ പറ്റില്ല. അങ്ങനെ അവിടെ പ്രശ്നമായിട്ട് അവിടുന്ന് പിന്നെ അയാളെ ഡ്യൂട്ടി 8 മണിക്കൂർ ഡ്യൂട്ടി, 2 ഷിഫ്റ്റാണ് ഒരു പൈലറ്റ് ഓടിയത്. അപ്പോൾ അയാൾ ഇട്ടിട്ട് പോയി. രണ്ടാമത്തെ ഷിഫ്റ്റ് മറ്റാൾ കയറിയില്ല, അങ്ങനെയാണ് ലേറ്റായത്.